ಮೊದಲು ಮಿಷಿನ್ ಆನ್ ಮಾಡು, ನಾನು ಆಮೇಲೆ ಊಟ ಮಾಡ್ತೀನಿ. ಹೋಗಪ್ಪ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಎದ್ರ ಕಳೆದು 1 ನಿಮಿಷದ ಕೆಲಸ, ಆದ್ರೆ ನಿನ್ನ ನಂಬ್ಕೊಂಡು ಒಂದು ಕುಟುಂಬನೇ ಇದೆ. ಅದ್ರ ಬಗ್ಗೆ ಯೋಚನೆ ಮಾಡಪ್ಪ. ಅವರೆಲ್ಲ ಸರಿ ಇಲ್ಲ ಕಣಪ್ಪ. ನಿನ್ನ ಆ ಕೆಲಸದಿಂದ ಕಿತ್ತಾಕ್ಬಿಡ್ತಾರೆ. ಆಮೇಲೆ ಏನ್ ಮಾಡ್ತೀಯಾ? ನೀವು ಮೊದಲು ಸ್ವಲ್ಪ ತಿನ್ನಿ. ಅಲ್ಲ ಕಣಪ್ಪ, ತಿನ್ನಿ. ಭಗವಂತ ಶ್ರೀಮಂತಿಕೆ ಕೊಟ್ಟಿಲ್ಲ ಅಂತ ಯಾರು ಹೇಳಿದ್ದು? ಎಲ್ಲಿ ಕೊಟ್ಟಿದ್ದಾನೆ? ತಿನ್ನಿ. ಬರ ಸೈಡ್ಗೆ, ಜರ್ಗರ ಈ ಕಡೆ ಬರ. ಸರ್, ಇವನೇ ಕಂಪನಿ ಇವ್ರ ಅಪ್ಪನ ಅನ್ನೋ ತರ ಆಡ್ತಾ ಇದ್ದಾನೆ. ಇವನಾ? ಏನೋ ಎಷ್ಟೋ ಧೈರ್ಯ ನಿನಗೆ? ಒಂದು ಸಣ್ಣ ತಪ್ಪು ಮಾಡಿದ್ರೆ ಕಂಪನಿಯಿಂದ ಕಿತ್ತು ಆಚೆ ಹಾಕ್ತೀನಿ ಅಂತದ್ರಲ್ಲಿ ಇಂಥ ಕೆಲಸ ಮಾಡಿದ್ಯಾ? ಇನ್ನೊಂದು ಕಂಪನಿ ಕಾಲಿಡಬಾರ್ದು, ಹಂಗ್ ಮಾಡ್ಬಿಡ್ತೀನಿ. ರಿಜಿಸ್ಟರ್ ಕೊಡು. ಏನ್ ನಿನ್ ಹೆಸರು ಅಂತ ಕೇಳಿದ್ರೆ ಮ್ಯಾನೇಜರ್ ಗೊತ್ತು ಅಂತ ಹೇಳ್ತೀಯಾ? ನೀನೇನ್ ಅಷ್ಟು ದೊಡ್ಡ ಮನುಷ್ಯನೇನಾ? ಏನೋ ನಿನ್ ಹೆಸರು ಹೇಳು. ಆರ್ಯವರ್ಧನ್. ದೊಡ್ಡ ಸಾಹೇಬ್ರು ಕಣೋ, ನಮ್ಗೆಲ್ಲ ಅನ್ನ ಕೊಡೋ ಧಣಿ. ಹೋಗಿ ಕ್ಷಮಾಪಣೆ ಕೇಳು. ಹೋಗು ಹೋಗು ಹೋಗು. ಸರ್, ಸಾರಿ ಸರ್. ಸರ್, ಕೆಲ್ಸದಿಂದ ಕಿತ್ತಾಕ್ತೇನೆ ಅಂತ ಮಾತ್ರ ಹೇಳ್ಬೇಡಿ ಸರ್, ಪ್ಲೀಸ್ ಸರ್. ಕ್ಷಮಿಸ್ಬಿಡಿ ಸರ್, ಗೊತ್ತಿಲ್ಲ ತಪ್ಪು ಮಾಡಿದ್ದೀನಿ ಸರ್. ಸಾರಿ ಸರ್. ಮಷೀನ್ ಸಾಹೇಬ್ರು ಕಾರ್ಮಿಕರನ್ನ ಹೀಗೆ ನಡೆಸ್ಕೊಳ್ಳೋದು? 20 ನಿಮಿಷಕ್ಕಿಂತ ಜಾಸ್ತಿ ಬ್ರೇಕ್ ಇಲ್ಲ. ಲೇಟ್ ಆದ್ರೆ ಅರ್ಧ ದಿನದ ಕೂಲಿ ಕಟ್ ಮಾಡ್ತೀವಿ. ಸುಸ್ತಾಗಿದ್ದೀವಿ ಅಂತ ಹೇಳಿದ್ರೆ 2 ನಿಮಿಷ ಸುಧಾರಿಸ್ಕೊಳ್ಳೋಕ್ಕೂ ಟೈಮ್ ಕೊಡೋಣ. ಸಂಬಳ ಕಟ್ ಮಾಡ್ತೀವಿ, ಕೆಲಸದಿಂದ ತೆಗೆದು ಹಾಕ್ತೀವಿ ಅಂತ ಭಯಪಡಿಸಿ ಓಟಿನೂ ಫ್ರೀಯಾಗಿ ಮಾಡಿಸ್ಕೊತೀರ. ಯಾರೀ ರೂಲ್ಸ್ ಮಾಡಿದ್ದು? ಯಾರು ಮಾಡಿದ್ದು? ಸರ್, ಇದೆಲ್ಲ ನಮ್ದಲ್ಲ ಸರ್, ಮೀರಾ ಮೇಡಮ್ ಮಾಡಿದ ರೂಲ್ಸು. ಪ್ರೊಡಕ್ಟಿವಿಟಿ ಹೆಚ್ಚಾಗಬೇಕು ಅಂತ ಬ್ರೇಕ್ ಟೈಮ್ನ ಕಮ್ಮಿ ಮಾಡಕ್ ಹೇಳಿದ್ರು ಸರ್. ಇನ್ಮೇಲೆ ವರ್ಧನ್ ಗ್ರೂಪ್ನ ಎಲ್ಲ ಫ್ಯಾಕ್ಟರಿಗಳಿಗೂ 1 ಅವರ್ ಲಂಚ್ ಬ್ರೇಕ್. ಅಷ್ಟೇ ಅಲ್ಲ, ಅವರು ಮಾಡೋ ಓಟಿಗೂ ಎಕ್ಸ್ಟ್ರಾ ಪೇಮೆಂಟ್ ಕೊಡ್ಲೇಬೇಕು. ಸರ್, ಜಾಸ್ತಿ ಬ್ರೇಕ್ ಕೊಟ್ರೆ ನಮ್ ಕಂಪ್ನಿ ನಂಬರ್ 1 ಸ್ಥಾನ ಕಳ್ಕೊಳ್ಳುತ್ತೆ ಅಂತ ಮೀರಾ ಮೇಡಮ್ ಹೇಳಿದ್ರು ಸರ್. ಕಾರ್ಮಿಕರ ಮನಸ್ಸಲ್ಲಿ ಸ್ಥಾನ ಕಳ್ಕೊಂಡು ನಂಬರ್ 1 ಸ್ಥಾನ ಪಡ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ. ದೊಡ್ಡವ್ರಿಗೆ ಲೆಟರ್ ಬರೀಬೇಕಾದ್ರೂ ತೀರ್ಥರೂಪ ಸಮಾನರಾದ ಅಂತ ಗೌರವ ಕೊಡೋ ಸಂಸ್ಕೃತಿ ನಮ್ದು. ದೊಡ್ಡವ್ರಿಗೆ ದುಡಿಸ್ಬೋದು, ಆದ್ರೆ ಅವರನ್ನ ದಂಡಿಸ್ಬಾರ್ದು. ಸರ್, ನೀವು ಅಂತ ಗೊತ್ತಿಲ್ಲದೆ ನಿಜ ಹೇಳಬೇಕು ಅಂತಂದ್ರೆ ನಮ್ಮಿಂದ ಅಲ್ಲ, ನಿಮ್ಮ ಪರಿಶ್ರಮದಿಂದಾನೇ ಇವತ್ತು ವರ್ಧನ್ ಗ್ರೂಪ್ ಇಷ್ಟೊಂದು ಬೆಳೆದು ನಿಂತಿದೆ. ನೀವು ಹೇಳಿದ್ರಲ್ಲ, ನೀವು ಮಷೀನ್ಸ್ ಅಂತ. ನೀವು ಮಷೀನ್ಸ್ ಅಲ್ಲ, ನಮ್ಮ ಪಾಲಿಗೆ ದೇವರು.
ರಾಜ ಮತ್ತೆ ಮಾರುವೇಷದಲ್ಲಿ ಬಂದಂಗಾಯ್ತು. ಇವತ್ತು ಕಣ್ಣಾರೆ ನೋಡ್ತಾ ಇದ್ದೀವಿ, ನೀವೇ ನಮ್ಮ ಪಾಲಿಗೆ ರಾಜ. ನೀವೇನು ಚಿಂತೆ ಮಾಡಬೇಡಿ ಸರ್, ಇನ್ಮೇಲೆ ಇದೆಲ್ಲ ನಮಗೆ ಸೇರಿದ್ದು. ನಮ್ಮ ಕಂಪನಿ ನಂಬರ್ 1 ಆಗಿರುತ್ತೆ ಸರ್. ಏನ್ರಪ್ಪ? ಥ್ಯಾಂಕ್ ಯು, ಥ್ಯಾಂಕ್ ಯು. ನೀವೆಲ್ಲ ಊಟ ಮಾಡ್ಕೊಳ್ಳಿ. ಸಾಹೇಬ್ರ, ನಮ್ದು ಎಷ್ಟೋ ದಿನದ ಪ್ರಾರ್ಥನೆಗೆ ಇವತ್ತು ಉತ್ತರ ಸಿಕ್ತಂಗಾಯ್ತು. ನೀವು ಬಂದಿದ್ದು, ನೀವು ಕೊಟ್ಟಂತ ಗೌರವ ತುಂಬಾ ಖುಷಿ ಆಯ್ತು ಸಾಹೇಬ್ರೆ. ಗಣೇಶ ತಗೋಬಪ್ಪ. ಸಾಹೇಬ್ರೆ, ನಮ್ಮ ಕಡೆಯಿಂದ ದಯವಿಟ್ಟು ತಗೋಬೇಕು. ಥ್ಯಾಂಕ್ ಯು. ಸಾಹೇಬ್ರೆ, ನಿಮ್ಮನ್ನಾಗಲೇ ನಾನು ಏಕವಚನದಲ್ಲಿ ಮಾತಾಡಿಸ್ಬಿಟ್ಟೆ, ದಯವಿಟ್ಟು ಕ್ಷಮಿಸಿ. ಪರವಾಗಿಲ್ಲ, ನಾನು ಈ ಕೆಲಸನ ಮೊದಲೇ ಮಾಡಬೇಕಿತ್ತು. ಇವತ್ತು ನನ್ನ ಜೊತೆ ಬಂದಿದ್ದ ಹುಡುಗಿ ತಪ್ಪು ಮಾಡದೇ ಇದ್ದಿದ್ರೆ ನನಗಿಲ್ಲಿ ನಡೀತಾ ಇರೋದು ಏನೂ ಗೊತ್ತೇ ಆಗ್ತಿರ್ಲಿಲ್ಲ. ಸಾಹೇಬ್ರೆ, ಹಾಗಾದ್ರೆ ಆ ಹುಡುಗಿಗೂ ನಮ್ಮ ಕಡೆಯಿಂದ ಧನ್ಯವಾದ ಹೇಳ್ಬಿಡಿ. ಆ ಹುಡುಗಿಯಲ್ಲಿ ಸರ್, ಅವ್ರಾಗಲೇ ಬಂದು ಈ ಲೆಟ್ರ್ ಕೊಟ್ಟು ಹೋದ್ರು ಸರ್. ಸರ್, ನಿಮ್ಮ ಈ ಗುಣ ನೋಡಿ ನನಗೆ ತುಂಬಾನೇ ಖುಷಿ ಆಯ್ತು. ಒಬ್ಬ ಕಾರ್ಮಿಕನ ಬಗ್ಗೆ ಇಷ್ಟೆಲ್ಲ ಕಾಳಜಿ ತಗೋತೀರಾ ಅಂದ್ರೆ ನೀವು ನಿಜವಾಗ್ಲೂ ದೇವ್ರೇ ಸರ್. ನಿಮ್ಮ ಮೇಲಿದ್ದಂಥ ಗೌರವ ಇನ್ನೂ ಜಾಸ್ತಿ ಆಯ್ತು ನನಗೆ. ನಾನೊಬ್ಬ ಸಾಮಾನ್ಯ ಹುಡುಗಿ, ನೀವು ತುಂಬಾನೇ ದೊಡ್ಡ ಮನುಷ್ಯರು. ನೀವು ನನ್ನ ಮೇಲೆ ನಂಬಿಕೆ ಇಟ್ಟು ನೆನ್ನೆ ಜಾಯ್ನಿಂಗ್ ಬೋನಸ್ ಕೂಡ ಕೊಟ್ರಿ. ಆದರೆ ನಾನು ನಿಮ್ಮ ಇಡೀ ದಿನಾನೇ ಹಾಳು ಮಾಡಿದೆ. ನೀವು ಹೇಳಿದ್ದು ಸರಿ ಸರ್, ನಿಮ್ಮ ನಂಬಿಕೆನ ನಾನು ಉಳಿಸ್ಕೊಂಡಿಲ್ಲ.